ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 34. ಸಂಜೆ ಆಫೀಸಿನಿಂದ ನೇರ ಶಾಪಿಂಗ್ಗೆ ಹೊರಟರು ಸಹನಾ, ಖ್ಯಾತಿ ಹಾಗೂ ಅವ್ಯಯ್. ಸತೀಶ್ ದಂಪತಿಗಳು ಹಾಗೂ ರೇಣುಕಾರವರು ಅದಾಗಲೇ ಅಲ್ಲಿ ಹಾಜರಿದ್ದರು. ಎಲ್ಲರೂ ಅವರವರಿಗೆ ಇಷ್ಟವಾಗುವ ಸೀರೆ ಆರಿಸುವುದರಲ್ಲಿ ವ್ಯಸ್ತರಾದರೆ ಅವ್ಯಯ್ ತನಗೆ ಇಷ್ಟವಾದ 2 ಸೀರೆಗಳನ್ನು ಆರಿಸಿ ಬಿಲ್ ಪೇ ಮಾಡಿದ. ಶಾಪಿಂಗ್ ಮುಗಿದು ಅವರು ಮನೆಗೆ ಹೊರಡಲು ಅಣಿಯಾದಾಗ, ಸಹಿ ಇದು ನಿನಗೆ ಎಂದು ತಾನು ಆರಿಸಿದ 2 ಸೀರೆಗಳಲ್ಲಿ ಒಂದನ್ನು ಅವಳ ಕೈಗಿಟ್ಟವ, ಇನ್ನೊಂದನ್ನು ಖ್ಯಾತಿಯ ಕೈಗಿಟ್ಟು, ಇದು ನಿನಗೆ ಪುಟ, ನನಗೆ ಒಡಹುಟ್ಟಿದವರು ಅಂತ ಯಾರೂ ಇಲ್ಲ, ನಿನ್ನನ್ನೇ ನನ್ನ ತಂಗಿ ಅಂತ ಭಾವಿಸ್ತೀನಿ ಎಂದಾಗ ತುಸು ಭಾವುಕಳಾದ ಖ್ಯಾತಿ, ನಾನು ನಮ್ಮ ಮನೆಯಲ್ಲಿ ಹಿರಿಯ ಮಗಳು, ನನಗೆ ತಮ್ಮ ತಂಗಿಯ ಪ್ರೀತಿ ಸಿಕ್ಕಿದೆ. ಆದರೂ ಎಷ್ಟೋ ಸಾರಿ ಅನ್ನಿಸಿದೆ, ನನಗೂ ತುಂಬ ಕೇರ್ ಮಾಡುವ ಅಣ್ಣ ಇರಬೇಕಿತ್ತು. ನನಗೆ ಅಣ್ಣ ಇದ್ದಿದ್ರೆ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಿದ್ದ, ನನ್ನ ಬೆನ್ನೆಲುಬಾಗಿ ನನ್ನ ಜೊತೆ ನಿಲ್ತಿದ್ದ, ನನ್ನನ್ನು ಅರ್ಥ ಮಾಡ್ಕೋತಿದ್ದ. ನೀವು ನನಗೆ ತಂಗಿ ಸ್ಥಾನ ನೀಡಿದ್ರಿ, ಥ್ಯಾಂಕ್ಸ್ ಸರ್ ಎಂದಾಗ, ಆಫೀಸಲ್ಲಿ ಸರನ್ನು ಪರವಾಗಿಲ್ಲ, ಹೊರಗಡೆ ಅಣ್ಣ ಅಂತ ಕರೆದ್ರೆ ಸಾಕು, ಹಾಗೆ ನಿಂಗೆ ಏನೇ ಸಮಸ್ಯೆ ಇದ್ದರೂ ನಂಗೆ ಹೇಳು, ಬರೀ ಬಾಯಿ ಮಾತಿಗೆ ಅಣ್ಣ ಅಂದಿಲ್ಲ ನಾನು ಎಂದ ಅವಳ ತಲೆ ಸವರಿ. ಖ್ಯಾತಿಗೆ ತುಂಬ ಖುಷಿಯಾಗಿತ್ತು. ಸಹನಾ ಅವ್ಯಯ್ ನಡೆಗೆ ಮೆಚ್ಚುಗೆಯ ನೋಟ ಹರಿಸಿದಳು. ಗುಣದಲ್ಲಿ ಅವನು ಅಪರಂಜಿ. ದಿನ ಕಳೆದಂತೆ ಅವನು ತುಂಬ ಇಷ್ಟವಾಗುತ್ತಿದ್ದ ಅವಳಿಗೆ. ಹಾಗೆ ಅವನನ್ನು ನೋಡುತ್ತಾ ಕಳೆದು ಹೋದವಳನ್ನು ಎಚ್ಚರಿಸಿದ್ದು ಖ್ಯಾತಿ. ಹಗಲುಗನಸು ಕಂಡಿದ್ದು ಸಾಕು ಅತ್ಗೆ ಎಂದು ಛೇಡಿಸಿದಳು. ಸಹನಾ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡರೆ ಅವ್ಯಯ್ಗೆ ಅವಳನ್ನು ನೋಡುವುದೇ ಒಂದು ಸಂಭ್ರಮವಾಗಿತ್ತು. ಬನ್ನಿ, ನಿಮ್ಮನ್ನು ಮನೆ ತನಕ ಡ್ರಾಪ್ ಮಾಡಿ ಹೋಗ್ತೀನಿ ಎಂದಾಗ ಸತೀಶ್ ರವರು, ನಾನು ಕ್ಯಾಬ್ ಬುಕ್ ಮಾಡಿದ್ದೀನಿ ಎಂದು ನಯವಾಗಿ ನಿರಾಕರಿಸಿದರು. ಸರಿ, ಹಾಗಾದರೆ ನಾನು ಹೋಗ್ತೀನಿ ಎಂದವ ಮನೆಯ ದಾರಿ ಹಿಡಿದ. ಖ್ಯಾತಿಗಾಗಿ ಮನೆಯವರೆಲ್ಲರೂ ಗಾಬರಿಯಿಂದ ಕಾಯುತ್ತಿದ್ದರು. ಅವಳಿಗೆ ಕರೆ ಮಾಡಿದಾಗ ಅವಳು ಕರೆ ಸ್ವೀಕರಿಸಲಿಲ್ಲ. ಅವಳ ಮೊಬೈಲ್ ಸೈಲೆಂಟ್ ಮೋಡಲ್ಲಿತ್ತು. ಅವತ್ತಿನ ಹಾಗೆ ಮತ್ತೇನಾದರೂ ಅಪಾಯವಾಯಿತೆ ಎಂದು ಎಲ್ಲರಿಗೂ ಗಾಬರಿಯಾಗಿತ್ತು. ಗೋಪಿನಾಥ್ ರವರು ಆಫೀಸಿಗೆ ಕರೆ ಮಾಡಿ ವಿಚಾರಿಸಿದಾಗ ಅವಳು ಅಲ್ಲಿಂದ ಹೋಗಿದ್ದಾಳೆ ಎಂದು ತಿಳಿಯಿತು. ಸ್ತುತಿ ಸಹನಾಳಿಗೆ ಕರೆ ಮಾಡಿದಾಗ ಅವಳು ಸಹ ಕರೆ ಸ್ವೀಕರಿಸಲಿಲ್ಲ. ಏನು ಮಾಡಬೇಕೆಂದು ತೋಚದೆ ಅದ್ರತ್ಗೆ ಕರೆ ಮಾಡಿ ವಿಷಯ ತಿಳಿಸಿದವರು, ಸಾರಿ ಅದ್ರತ್, ನಿಮಗೆ ತೊಂದರೆ ಕೊಡ್ತಿದ್ದೀವಿ ಎಂದರು ಸಂಕೋಚದಿಂದ. ಸರ್, ಇದರಲ್ಲಿ ತೊಂದರೆ ಏನು ಬಂತು? ಖ್ಯಾತಿ ನನ್ನವಳು ಅಂದಮೇಲೆ ಅವಳ ಜವಾಬ್ದಾರಿ ನನಗೂ ಇದೆ ತಾನೆ ಎಂದವ, ನಾನು ಅವಳನ್ನು ಕರ್ಕೊಂಡು ಬರ್ತೀನಿ ಎಂದು ಆಶ್ವಾಸನೆ ನೀಡಿದ. ತಡ ಮಾಡದೆ ತನ್ನ ತಂದೆಗೆ ವಿಷಯ ತಿಳಿಸಿ ಬೈಕಿನಲ್ಲಿ ಹೊರಟೇ ಬಿಟ್ಟ. ಆಫೀಸಿನ ಬಳಿ ತಲುಪಿದವ ವಾಚ್ಮ್ಯಾನ್ ಬಳಿ ಖ್ಯಾತಿಯ ಬಗ್ಗೆ ವಿಚಾರಿಸಿದಾಗ ಖ್ಯಾತಿ ಸಹನಾ ಹಾಗೂ ಅವ್ಯಯ್ ಜೊತೆಗೆ ಹೋಗಿದ್ದಾಳೆ ಎಂದು ತಿಳಿದು ಸಮಾಧಾನಗೊಂಡವ ಗೋಪಿನಾಥ್ ರವರಿಗೆ ಕರೆ ಮಾಡಿ, ಸರ್, ಖ್ಯಾತಿ ಸಹನಾ ಜೊತೆಗಿದ್ದಾಳೆ ಎಂದು ತಿಳಿಸಿದ. ಗೋಪಿನಾಥ್ ರವರಿಗೆ ಈಗ ತುಸು ನೆಮ್ಮದಿ ಅನಿಸಿತು. ಅದ್ರತ್ ಸಹನಾಳಿಗೆ ಕರೆ ಮಾಡಿದಾಗ ಕರೆ ಸ್ವೀಕರಿಸಿದವಳು, ಏನಣ್ಣ, ಇವತ್ತು ಈ ತಂಗಿಯ ನೆನಪಾಯ್ತಾ ಎಂದು ಛೇಡಿಸಿದಾಗ, ಸಹನಾ, ಖ್ಯಾತಿ ನಿನ್ನ ಜೊತೆಗಿದ್ದಾಳೆ ತಾನೆ ಎಂದಾಗ, ಹಾಂ ಅಣ್ಣ, ಅಪ್ಪ ಅಮ್ಮನ ಜೊತೆ ಮಾತಾಡ್ತಿದ್ದಾಳೆ, ನಿನ್ನ ವಾಯ್ಸ್ ಯಾಕೆ ಒಂಥರ ಇದೆ ಎಂದಳು. ಅದು ಖ್ಯಾತಿ ಮನೆಗೆ ಬರಲಿಲ್ಲ ಅಂತ ಎಲ್ಲರೂ ಗಾಬರಿಯಾಗಿದ್ದಾರೆ. ಸರ್ ನನಗೆ ಕಾಲ್ ಮಾಡಿದಾಗ ನನಗೆ ಜೀವ ಹೋದ ಹಾಗಾಯಿತು. ಎಲ್ಲಿದ್ದೀರಿ ನೀವು? ಅಟ್ಲೀಸ್ಟ್ ಮನೆಗೆ ಕಾಲ್ ಮಾಡಿ ವಿಷಯ ತಿಳಿಸ್ಬಾರ್ದಾ? ನಿಮಗೂ ಗೊತ್ತಲ್ವಾ, 2 ಸಾರಿ ಅವಳ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ದಾರೆ ಎಂದ ತುಸು ಗಂಭೀರವಾಗಿ. ಸಾರಿ ಅಣ್ಣ, ಅವಳು ಮನೆಗೆ ಕಾಲ್ ಮಾಡಿ ವಿಷಯ ತಿಳಿಸ್ಲಿಲ್ಲ ಅಂತ ನಂಗೆ ಗೊತ್ತಿರಲಿಲ್ಲ. ನಿನ್ನೆ ಅವಿ ಮನೆಯವರು ಬಂದ ವಿಷಯ ಹೇಳಿದ್ದೆ ಅಲ್ವಾ, ಇವತ್ತು ಮದುವೆ ಮುಹೂರ್ತ ನೋಡಿದ್ರು, ಇನ್ನು 10 ದಿನಕ್ಕೆ ಮದುವೆ, ಅದಕ್ಕೆ ಇವತ್ತು ಶಾಪಿಂಗ್ ಅಂತ ಬಂದಿದ್ವಿ. ಶಾಪಿಂಗ್ ಮುಗೀತು, ಈಗ ಇಲ್ಲಿಂದ ಹೊರಡ್ತಿದ್ದೀವಿ. ಖ್ಯಾತಿನ ಅವಳ ಮನೆಯ ತನಕ ಬಿಟ್ಟು ಆಮೇಲೆ ನಾವು ಮನೆಗೆ ಹೋಗ್ತೀವಿ ಎಂದಳು ಮೆಲುದನಿಯಲ್ಲಿ. ಅವಳ ಮದುವೆ ವಿಷಯ ಕೇಳಿ ಖುಷಿಯಾದವ, ಕಂಗ್ರೆಟ್ಸ್ ಪುಟ, ಹಾಗೆ ಖ್ಯಾತಿ ಹುಷಾರು, ನೀನು ಲೈವ್ ಲೊಕೇಶನ್ ಸೆಂಡ್ ಮಾಡು ನನಗೆ, ಹಾಗೆ ನಿನ್ನ ಮದುವೆ ಕೆಲಸದಲ್ಲಿ ನಾನು ಭಾಗಿಯಾಗ್ತೀನಿ ಎಂದ. ಥ್ಯಾಂಕ್ಸ್, ನೀನು ನಿಜವಾಗ್ಲೂ ನನಗೆ ಅಣ್ಣನೇ. ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದಿದ್ರೂ ಸ್ವಂತ ಅಣ್ಣನಂತೆ ಕಾಳಜಿ ಮಾಡ್ತೀಯ. ಇಷ್ಟು ವರ್ಷ ನಿನ್ನ ತುಂಬ ಮಿಸ್ ಮಾಡಿಕೊಂಡೆ
ಎಂದು ಭಾವುಕಳಾಗಿ ನುಡಿದವಳು ಕರೆ ಸ್ಥಗಿತಗೊಳಿಸಿದಳು. ಪಾಪ ಸಹನಾ, ನಾನು ಸ್ವಲ್ಪ ಕೋಪದಲ್ಲಿ ಮಾತಾಡಿದೆ. ಅವಳ ತಪ್ಪೇನೂ ಇರಲಿಲ್ಲ. ತಾನು ಸಹನಾಳ ಮೇಲೆ ಕೋಪಿಸಿಕೊಳ್ಳಬಾರದಿತ್ತು ಎಂದುಕೊಂಡ. ಅಷ್ಟರಲ್ಲಿ ಸಹನಾ ಲೈವ್ ಲೊಕೇಶನ್ ಕಳುಹಿಸಿದಳು. ಅವರ ಕ್ಯಾಬನ್ನು ಹಿಂಬಾಲಿಸಿದವ ಖ್ಯಾತಿ ಕ್ಯಾಬಿನಿಂದ ಇಳಿದು ಮನೆಯೊಳಗೆ ಹೋಗುವ ತನಕ ಅಲ್ಲೇ ನಿಂತಿದ್ದು, ಅವಳು ಮನೆಯೊಳಗೆ ಹೋದ ನಂತರ ಬೈಕನ್ನು ಮುಂದಕ್ಕೆ ಚಲಾಯಿಸಿದ. ಮನೆಗೆ ಬಂದವಳು ನೇರ ತನ್ನ ಕೋಣೆಗೆ ಹೋಗಬೇಕೆನ್ನುವಾಗ, ನಿಂತ್ಕೋ ಖ್ಯಾತಿ ಎಂದು ಕೋಪದಿಂದ ಚೀರಿದರು ಗೋಪಿನಾಥ್ರವರು. ಅವರ ಕಡೆಗೆ ನೋಟ ಹರಿಸಿ ಸುಮ್ಮನೆ ನಿಂತವಳನ್ನು ಕಂಡು, ಏನು ಅನ್ಕೊಂಡಿದ್ಯಾ ನೀನು? ನಿಂಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತಾನ? ಮನೆಗೆ ಬರುವಾಗ ತಡವಾದರೆ ನಮಗೊಂದು ಮಾತು ಹೇಳಬೇಕು ತಾನೆ ಎಂದವರ ಮಾತಿಗೆ, ಇದರಲ್ಲಿ ಅವಳ ತಪ್ಪಿಲ್ಲ ಅಂಕಲ್, ನನ್ನಿಂದಾನೇ ಇವತ್ತು ಲೇಟಾಗಿತ್ತು ಎಂದಳು ಸಹನಾ. ಅವಳ ಹಿಂದೆಯೇ ಅವಳ ಮನೆಯವರು ಸಹ ಬಂದರು. ಖ್ಯಾತಿಗೆ ಅಚ್ಚರಿಯಾಗಿತ್ತು. ತನ್ನನ್ನು ಮನೆಯ ತನಕ ಬಿಟ್ಟು ಹೋದವರು ಮತ್ತೆ ಯಾಕೆ ಮರಳಿ ಬಂದರು ಎಂದು. ಅವರು ಬಂದದ್ದು ತಿಳಿಯದೆ ಮಗಳಿಗೆ ದನಿಯೇರಿಸಿ ಮಾತನಾಡಿದ್ದು ತಿಳಿದು ಗೋಪಿನಾಥ್ರವರಿಗೆ ಸಂಕೋಚವಾಗಿತ್ತು. ಪದ್ಮಾವತಿಯವರು ಬಂದವರಿಗೆ ಸೋಫಾದಲ್ಲಿ ಕುಳಿತುಕೊಳ್ಳಲು ಹೇಳಿದವರು ಅವರಿಗೆ ಕುಡಿಯಲು ಜ್ಯೂಸ್ ತಂದು ಕೊಟ್ಟರು. ನಮ್ಮ ಸಹನಾಳಿಗೆ ಮದುವೆ ಫಿಕ್ಸ್ ಆಗಿದೆ. ಇನ್ನು 10 ದಿನದಲ್ಲಿ ಮದುವೆ. ಅದಕ್ಕೆ ನಾವು ಇವತ್ತು ಸಂಜೆ ಶಾಪಿಂಗ್ಗೆ ಹೋಗಿದ್ವಿ. ಜೊತೆಗೆ ಖ್ಯಾತಿನ ಕರ್ಕೊಂಡು ಹೋಗಿದ್ವಿ. ನಿಮಗೆ ತಿಳಿಸಲು ಮರೆತು ಹೋಯಿತು, ಕ್ಷಮಿಸಿ ಎಂದರು ಸತೀಶ್ರವರು. ಪರವಾಗಿಲ್ಲ ಸತೀಶ್, ಇತ್ತೀಚೆಗಷ್ಟೇ ಚೇತರಿಸಿಕೊಂಡಿದ್ದಾಳೆ. ಇವಳು ಮನೆಗೆ ಬರಲು ತಡವಾದಾಗ ಅತ್ತೆ ಮಾವ ತುಂಬ ಗಾಬರಿಯಾದರು ಎಂದು ತಮ್ಮ ವರ್ತನೆಗೆ ಸಮಜಾಯಿಷಿ ನೀಡಿದರು ಗೋಪಿನಾಥ್ರವರು. ತದನಂತರ ಸಹನಾಳ ಮದುವೆ ವಿಷಯದ ಬಗ್ಗೆ ಸ್ವಲ್ಪ ಹೊತ್ತು ಮಾತನಾಡಿದವರು ಅಲ್ಲಿಂದ ಹೊರಡಲನುವಾದಾಗ ಸಹನಾಳ ಕೈ ಹಿಡಿದ ಖ್ಯಾತಿ, ನೀವು ನನ್ನನ್ನು ಡ್ರಾಪ್ ಮಾಡಿ ಹೋಗಿದ್ರಲ್ವಾ, ಮತ್ತೆ ಯಾಕೆ ಬಂದ್ರಿ ಎಂದು ಪ್ರಶ್ನಿಸಿದಾಗ, ಅದೃತ್ನ ಗುಣ ಅವಳಿಗೂ ಪರಿಚಯವಾಗಲಿ ಎಂದುಕೊಂಡ ಸಹನಾ, ನೀನು ಮನೆಗೆ ಬರೋದು ತಡವಾಗಿದ್ದಕ್ಕೆ ಮನೆಯಲ್ಲಿ ಎಲ್ಲರೂ ಗಾಬರಿಯಾಗಿದ್ದರು. ಅಂಕಲ್ ಅದೃತ್ ಅಣ್ಣನಿಗೆ ಕಾಲ್ ಮಾಡಿ ವಿಷಯ ಹೇಳಿದರು. ಅವನು ಆಫೀಸ್ ಬಳಿ ಹೋಗಿ ವಿಚಾರಿಸಿ ನಂಗೆ ಕಾಲ್ ಮಾಡಿದ್ದ. ನಾನು ನೀನು ನಮ್ಮ ಜೊತೆ ಇದೆಯಾ ಅಂತ ಹೇಳಿದೆ. ನಾವು ನಿನ್ನನ್ನು ಡ್ರಾಪ್ ಮಾಡಿ ಹೋಗೋ ತನಕ ನಮ್ಮ ಹಿಂದೆನೇ ಬಂದಿದ್ದ. ನೀನು ಹೋದ್ಮೇಲೆ ನಾವು ಸಹ ಹೊರಟಿದ್ದೆವು. ಆಗ ಅಣ್ಣ ಬಂದು ಅಂಕಲ್ ನಿನಗೆ ಬೈತಾರೆ ಅಂತ ನಮ್ಮನ್ನು ಇಲ್ಲಿಗೆ ಕಳುಹಿಸಿದ ಎಂದವಳೆ, ನಾಳೆ ಸಿಗ್ತೀನಿ ಖ್ಯಾತಿ, ಬಾಯ್ ಎಂದು ತನ್ನ ಮನೆಯವರ ಜೊತೆ ಹೊರಟಳು. ಮುಂದುವರಿಯುವುದು.